ಸರ್, ಈಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧದ ನಡುವೆ ಅಧಿಸೂಚನೆಯನ್ನ ಹೊರಡಿಸಿದೆ. ಯಾಕೆ ಯಾರ ಹಿತಾಸಕ್ತಿಗೋಸ್ಕರ ಇದು? ಇಲ್ಲಿ ಇವತ್ತಿನ ಈ ಒಂದು ಬಿಡದಿಯ ಟೌನ್ಶಿಪ್ ವಿಷಯದಲ್ಲಿ ಇಲ್ಲಿ ಯಾರ್ದ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಡಿನ ಹಿತಾಸಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಇರ್ತಕ್ಕಂಥ ಕೆಲವು ತೀರ್ಮಾನಗಳೇನಿದೆ, ಲ್ಯಾಂಡ್ ಗ್ರಾಬರ್ಸ್ಗೆ ಮತ್ತು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಅವರು ಕ್ಯಾಬಿನೆಟ್ ನೋಟ್ ಇಟ್ಟಿರ್ತಕ್ಕಂಥದ್ದನ್ನೇ ನಾನು ಬಹುಶಃ 17ನೇ ತಾರೀಕು ನಿಮಗೆ ಸುದೀರ್ಘವಾಗಿ ಎಲ್ಲ ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ಇಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಇವತ್ತು ಯಾವ ಪರಿಸ್ಥಿತಿ ಇದೆ ನೀವೇ ನೋಡ್ತಾ ಇದ್ದೀರಿ. ಬೆಂಗಳೂರಿನ ಅಭಿವೃದ್ಧಿಗೆ ಕಳೆದ 3 ವರ್ಷದಲ್ಲಿ ಈ ಸರ್ಕಾರ ಯಾವುದೇ ರೀತಿಯ ಒಂದು ಸ್ಪಷ್ಟವಾದಂಥ ದಿಕ್ಕಿನಲ್ಲಿ ಬೆಂಗಳೂರಿನ ಸಮಸ್ಯೆಗಳನ್ನು ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಇಲ್ಲಿ ಏನೂ ನೋಡಲಿಲ್ಲ. ಇವಾಗ ಬೆಂಗಳೂರಿನ ಒತ್ತಡವನ್ನು ಸರಿಪಡಿಸಬೇಕು ಅಂತ ಹೇಳಿ ಬಿಡದಿ ಹತ್ರ ಮಾಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ಹೇಳ್ತಾರೆ. ಅದ್ರ ಜೊತೆಗೆ ಕುಮಾರಸ್ವಾಮಿ ಅವರ ಕೋಸೆ ಇದು. ಆದರೆ ಇದು ನನ್ನ ಒಂದು ಈಗ ಅದನ್ನು ಕೈಗೆತ್ಕೊಂಡು ಮುಂದುವರಿಸಿದ್ದೇವೆ ಅಂತಕ್ಕಂಥದ್ದು ಏನು ಹೇಳ್ತಾರೆ. 2006ರಲ್ಲಿ 2026ರಲ್ಲಿ ಈ 20 ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಇದೆಲ್ಲ ಯೋಚನೆ ಮಾಡಬೇಕಲ್ವೇ. ಅದರ ಜೊತೆಗೆ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಮಾಡೇ ಸಿದ್ಧ ಅಂತ ಹೇಳ್ತಾರೆ. ಈಗ ಅಲ್ಲಿ ರೈತರ ಪರಿಸ್ಥಿತಿ ಏನಿದೆ, ನಾವು ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ ರೈತರ ಬದುಕನ್ನು ನೋಡಬೇಕು, ರಾಜ್ಯದ ಅಭಿವೃದ್ಧಿಯನ್ನು ನೋಡಬೇಕು. ಇವತ್ತು ನಾವು ರಾಜ್ಯದ ಅಭಿವೃದ್ಧಿಗೆ ಹಲವಾರು ಸರ್ಕಾರಗಳು ಭೂಸ್ವಾಧೀನ ಪ್ರಕ್ರಿಯೆ ಮಾಡಿರ್ತಕ್ಕಂಥದ್ದು ನೋಡಿದ್ದೇವೆ. ಬೆಂಗಳೂರು ನಗರ ಸುತ್ತಮುತ್ತ ಈಗ ಅರ್ಕಾವತಿ ಬಡಾವಣೆ ಅಂತ ಮಾಡಿದ್ರು ಒಂದು ಸರ್ಕಾರ. ಅರ್ಕಾವತಿ ಬಡಾವಣೆಗೆ 3000 ಎಕರೆ ಭೂಮಿನ ಏನು ಭೂಸ್ವಾಧೀನ ಮಾಡ್ಕೋತಾರೆ. ಅಂತಿಮ ಅಧಿಸೂಚನೆ ಹೊರಡಿಸೋದಕ್ಕಿಂತ ಮುಂಚೆ 1000 ಎಕರೆ ಕಡಿಮೆ ಮಾಡ್ತಾರೆ, ಡಿನೋಟಿಫೈ ಮಾಡ್ತಾರೆ. ನಂತರ ಬಂದಂಥ ಸರ್ಕಾರಗಳು ಅಲ್ಲೇನು ಅರ್ಜಿ ಹಾಕೊಂಡ್ರು ಮನೆ ಬೇಕು ಅಂತ ಹೇಳಿ, ಅವ್ರಿಗೆ ಕೊಡೋದಕ್ಕಿಂತ ಹೆಚ್ಚಾಗಿ ಮಧ್ಯವರ್ತಿಗಳಿಗೆ ಯಾವ ಲ್ಯಾಂಡ್ ಡೆವಲಪರ್ಗಳು GPA ಮಾಡ್ಕೊಂಡ್ರು ಅವರುಗಳಿಗೆ ಎಲ್ಲ ರೀತಿಯಲ್ಲಿ ಅರ್ಕಾವತಿ ಬಡಾವಣೆಯ ಭೂಮಿಗಳನ್ನು NOC ಕೊಟ್ಟು ಡಿನೋಟಿಫಿಕೇಷನ್ ಮಾಡಿ ಏನು ನಡೀತು ಇದೆಲ್ಲ ನಮ್ಮ ಕಣ್ಣು ಮುಂದೆ ಇದೆ. 480 ಎಕರೆ ಕೆಂಪಣ್ಣ ಆಯೋಗ ರಚನೆ ಮಾಡಿದ್ರು, ತಗೊಂಡೋಗೋದನ್ನು ಕೂಡಿಸೋದ್ರಲ್ಲಿ ಇಟ್ಕೊಂಡಿದ್ದಾರೆ. ಇವತ್ತು ಇಲ್ಲಿ ಏನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದಕ್ಕೆ ಏನು ನೋಡಿದೆ ನೆನ್ನೆ ಮಾಧ್ಯಮದ ಸ್ನೇಹಿತರ ಮುಂದೆ ನರೇಂದ್ರ ಮೋದಿಯವರೇ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಟೌನ್ಶಿಪ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ ಮಾಡು ಅಂತ ಹೇಳಿದ್ದಾರೆ ಅಂತಕ್ಕಂಥ ಪದ ಏನು ಬಳಸಿದ್ದಾರೆ. ನರೇಂದ್ರ ಮೋದಿಯವರು ಗುಜರಾತ್ನಲ್ಲಿ ಮಾಡಿರ್ತಕ್ಕಂಥ ಟೌನ್ಶಿಪ್ ಇದೆಯಲ್ಲ, ಯಾವುದೋ ಭೂಕಂಪದಲ್ಲಿ ಅನಾಹುತಗಳಾಗಿ ಸಂಪೂರ್ಣವಾಗಿ ಡ್ರೈ ಲ್ಯಾಂಡ್ ಅಂಥ ಕಡೆ ಒಂದು ಟೌನ್ಶಿಪ್ಪನ್ನು ಮಾಡ್ಕೊಂಡ್ರು. ಅದು ಮಾಡ್ಕೊಂಡು ಅದರ ಜೊತೆಗೆ ಅವರು ಹೆಚ್ಚಿನ ಆಸಕ್ತಿ ವಹಿಸಿ ಕೇಂದ್ರದ ಪ್ರಧಾನಮಂತ್ರಿಗಳಾದ ಮೇಲೂ ಆ ಒಂದು ಟೌನ್ಶಿಪ್ಗಳಿಗೆ ಎಲ್ಲರೂ ಬರ್ತಕ್ಕಂಥ ರೀತಿಯಲ್ಲಿ ಅವ್ರದ್ದೇ ಆದಂಥ ಕಾರ್ಯಕ್ರಮ ಹಾಕಿ ಅಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ. ಒಂದು ಡೊಲೇರಾ ಅಂತ ಹೇಳಿ ಒಂದು ಭಾಗದಲ್ಲಿ ಅದರಲ್ಲಿ ಏನು ಬೆಳೀಲಿಕ್ಕೆ ಸಾಧ್ಯ ಇಲ್ಲದೆ ಇಲ್ಲ ಅಂಥ ಭಾಗದಲ್ಲಿ ಟೌನ್ಶಿಪ್ ಮಾಡಿದ್ದಾರೆ, ಗಿಫ್ಟ್ ಸಿಟಿ ಮಾಡಿದ್ದಾರೆ, ಎಲ್ಲ ಇದೆ, ಒಪ್ಕೋತೀನಿ. ಇಲ್ಲಿ ಲಕ್ಷಾಂತರ ತೆಂಗಿನ ಮರ, ಅಡಿಕೆ ಗಿಡ, ಬಾಳೆ ಗಿಡ ಈ ರೀತಿಯ ಬೆಳೆ ಬೆಳೀತಾ ಇರ್ತಕ್ಕಂಥದ್ದು. ಅದರ ಜೊತೆಗೆ ಹೈನುಗಾರಿಕೆ ಇವತ್ತು 6 ಲಕ್ಷಕ್ಕೂ ಹೆಚ್ಚಿನ ಲೀಟರ್ ಹಾಲು ಉತ್ಪಾದನೆ ಮಾಡ್ತಾ ಇರತಕ್ಕಂಥ ಭಾಗದಲ್ಲಿ ಈಗ ನಾನು ಟೌನ್ಶಿಪ್ ಮಾಡ್ತೀನಿ ಅಂದರೆ ಯಾರಾದರೂ ಅದನ್ನು ಮೆಚ್ಕೋತಾರ? ಇಲ್ಲ ಪ್ರಧಾನಮಂತ್ರಿಗಳಿಗೆ ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಿದ್ರೆ ಅವ್ರು ಮೆಚ್ಕೋತಿದ್ರ? ಪ್ರಧಾನಮಂತ್ರಿಗೆ ಹೇಳಿದ್ದಾರೋ ಅವ್ರು ಮೆಚ್ಚುಗೆ ಪಡಿಸಿದ್ದಾರೋ ನಮಗೇನು ಗೊತ್ತಿಲ್ಲ. ಅವರಿಬ್ಬರು ಒಂಟವನ್ನು ಮಾತನಾಡ್ಕೊಂಡು ಬಂದಿದ್ದಾರೆ. ಇದು ಇರ್ತಕ್ಕಂಥ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.